ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡ್ತಾರೆ ಏನು ಮಾಡೋಕ್ಕಾಗಲ್ಲ. ಇದನ್ನು ನಾವು ಪಿಕ್ ಮಾಡಿಲ್ಲ. ಅದೊಂದು ನ್ಯೂ ಪಾಯಿಂಟ್ ರೈಸ್ ಮಾಡಿದ್ದಾರೆ ಅವರು ಇವತ್ತಿನ ಪೇಪರಲ್ಲಿ. ಈ ಪ್ರಾಜೆಕ್ಟ್ ಬೇಕಾ ಅನ್ನೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಇದು ಪ್ರಾಜೆಕ್ಟ್ ಇದ್ದರೆ ರೈತರಿಗೆ ಒಳ್ಳೆಯದಾಗುತ್ತೆ. ಎರಡನೇದು, ಆ ಜಾಗ ನಾವು ಪಿಕ್ ಮಾಡಿಲ್ಲ, ಅವರು ಡಿಪಾರ್ಟ್ಮೆಂಟ್ ಅವರು ಪಿಕ್ ಮಾಡಿ 3 ಜಾಗದಲ್ಲಿ ಈ ಜಾಗ ಸೂಕ್ತ ಇದೆ ಅಂತ ಹೇಳಿದ್ದಾರೆ. ಮತ್ತು ಸ್ಥಳೀಯವಾಗಿ ಊರಿನವರೆಲ್ಲರೂ DC ಅವರಿಗೆ ಮನವಿ ಕೊಟ್ಟಿದ್ದಾರೆ, ಲೆಟ್ರ್ ಕೊಟ್ಟಿದ್ದಾರೆ, ಇದು ಮಾಡಿಸಿ ಇಲ್ಲಿ ಅಂತ. ಅದು ತಪ್ಪು, ನಾವು ಅದನ್ನು ತುಂಬಿಸ್ಲೂಬಾರ್ದು, ಅದನ್ನು ಮಾತಾಡಲೂಬಾರ್ದು. ತಾಲೂಕಿನ ಕನಗನಹಳ್ಳಿ ಗ್ರಾಮದಲ್ಲಿ ಸೋಲಾರ್ ಪ್ಲಾಂಟ್ ಅಳವಡಿಕೆ ವಿಚಾರದಲ್ಲಿ ಯಾವುದೇ ರಾಜಕಾರಣ ಇಲ್ಲ. ರೈತರ ಅನುಕೂಲಕ್ಕಾಗಿ ಹಾಗೂ ಸ್ಥಳೀಯವಾಗಿ ವಿದ್ಯುತ್ ಉತ್ಪಾದಿಸಲು ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸುವುದು ಸರಿಯಲ್ಲ ಎಂದು ಶಾಸಕ ದರ್ಶನ್ ಪುಟ್ಟಣಿಯ ಮಾಜಿ ಸಚಿವ CS ಪುಟ್ಟರಾಜ್ಗೆ ಟಾಂಗ್ ನೀಡಿದ್ದಾರೆ. ತಹಸೀಲ್ದಾರ್ ಬಂದಿದ್ರು, ಲೋಕಲ್ RI ಎಲ್ಲರಿಗೂ ಗೊತ್ತಿರೋಂಥದ್ದು, ಪ್ಲಸ್ ಡಿಪಾರ್ಟ್ಮೆಂಟ್ ಅವರು KPTCL ಡಿಪಾರ್ಟ್ಮೆಂಟ್ ಅವರು ಅಲ್ಲಿ ಇದ್ದಿದ್ದು. ಮಾಡ್ಕೋಬೇಕಾದ್ರೆ ನೀವು ಇದಿಷ್ಟೇ, ಸೆಂಟ್ರಲೈಸಿಂದ ಡಿಸೆಂಟ್ರಲೈಸೇಷನ್. ಈಗ ನಿಮಗೆ ಗೊತ್ತು, ಸಾಗರದಲ್ಲಿ ನಾವು ಹೋಗಿ ಪ್ರತಿಭಟನೆ ಮಾಡಿದ್ವಿ. ಸುಮಾರು ಗಿಗಾವ್ಯಾಟ್ಗಷ್ಟು ಉತ್ಪಾದನೆ ಮಾಡಬೇಕಂತ ಒಂದು ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಮಾಡ್ತೇವೆ. ಆದರೆ ಅಲ್ಲಿಂದ ನಾವು ತಗೊಬರೋಕ್ಕೆ ಎಷ್ಟು ರೈತರ ಜಮೀನು ಹೋಗುತ್ತೆ. ನಾವು ಸ್ಥಳೀಯವಾಗಿ ಮ್ಯಾನುಫ್ಯಾಕ್ಚರ್ ಮಾಡಿ ನಾವು ಬರೀ ಸ್ಟೇಷನ್ಗೆ ಸಪ್ರೇಟ್ ಫೀಡರ್ ಲೈನ್ ಕೊಡಬೇಕಷ್ಟೇ. ಇದಕ್ಕೆ ಸಪ್ರೇಟ್ ಫೀಡರ್ ಲೈನ್ನ ಕೊಟ್ಟು ನಾವು ಅಲ್ಲಿಗೆ ಟ್ರಾನ್ಸ್ಪೋರ್ಟೇಷನ್ ಬೇರೆ ಇರೋಲ್ಲ. ಸೊ ನಾವು ಬೇರೆ ಕಡೆಯಿಂದ ತಗೊಬರೋದು ಎಷ್ಟಿದೆ, ಏರಲ್ಲಂತೂ ಬರೋಲ್ಲ, ಇದು ವೈರಲ್ಲೇ ತರಬೇಕು. ಇದ್ರ ಬದಲು ಡಿಸೆಂಟ್ರಲೈಸೇಷನ್ ಮಾಡಿದ್ರೆ ಇನ್ನೂ ನಾವು ರೈತರಿಗೆ ಆಗಿರೋಂಥ ಅನುಕೂಲಗಳಿದೆ, ಅನಾನುಕೂಲ. ಯಾವುದೇ ಪ್ರಾಜೆಕ್ಟ್ ತಗೊಳ್ಳಿ, ಅನುಕೂಲಗಳಿದೆ. ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ನಾವು ಗಮನಕ್ಕೆ ತಗೋಬೇಕು. ಸಜೆಷನ್ ಕೊಟ್ಟಿದ್ದನ್ನ ನಾವು ಪರಿಶೀಲನೆ ಮಾಡಿದ್ವಿ. ಸರ್ವೆ ನಂಬರ್ 80 ಅಂತ ಇನ್ನೊಂದು ಕೊಟ್ಟಿದ್ರು, ಅದು ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸೇರಿದಂಥದ್ದು. ಅದು ಯಾವುದೇ ಕಾರಣಕ್ಕೂ ಅಲ್ಲಿ ಮಾಡೋಕ್ಕಾಗಲ್ಲ. ಇದನ್ನು ನಾವು ಪಿಕ್ ಮಾಡಿಲ್ಲ, ಅಲ್ಲೇ ಮಾಡಬೇಕಂತ. 3 ಜಾಗಗಳನ್ನ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವರು ಕೂರಿಸಿದ್ರು. ಎಲ್ಲಿ ಲ್ಯಾಂಡು ಸೂಟಬಲ್ ಅಂತ PM ಅವರು ಏನಿದೆ, ಈ ಡಿಪಾರ್ಟ್ಮೆಂಟ್ ಏನಿದೆ, ಅವ್ರುಗಳು ಬಂದು ಪರಿಶೀಲನೆ ಮಾಡಿ ಈ ಜಾಗನ ಪಿಕ್ ಮಾಡಿದ್ರು. ಸರ್, ಇದರಲ್ಲಿ ಏನೋ ರಾಜಕಾರಣ ಮಾಡ್ತಾ ಇದ್ದಾರಾ ಅಂತ ಸರ್? ಇಲ್ಲ, ನಮ್ಮದ್ರಲ್ಲಿ ಈಗ ನಾವು ಆ ಥರದಲ್ಲಿ ಮನಸ್ಥಿತಿಯಲ್ಲಿ ಇಲ್ಲವೂ ಇಲ್ಲ. ನಾವು ಮಾಡೋಕ್ಕೂ ಬೇಕಲ್ಲ, ಜನರಿಗೆ ಒಳ್ಳೆ ಪ್ರಾಜೆಕ್ಟ್ ಇದು, ಇಂಪಾರ್ಟೆಂಟ್ ಇದು. ರೈತರು ಈಗ ಎಷ್ಟೊಂದು ಕಡೆಗೆ ನಾವು ಸೆಷನಲ್ಲೂ ಸುಮಾರು ಸತಿ ಕೇಳಿದ್ವಿ, ಬೆಳಗಿನ ಜಾವ ಕರೆಂಟ್ ಕೊಡಿ ಅಂತ ಹೇಳ್ಬೋದು. ಈ ವ್ಯವಸ್ಥೆಯಿಂದ ನಾವು ಅದನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಜಾಗದ್ದು ಅಷ್ಟೇ, ಜಾಗದ್ದು ನ್ಯೂ ಪಾಯಿಂಟ್ ರೈಸ್ ಮಾಡಿದ್ದಾರೆ ಅವರು ಇವತ್ತಿನ ಪೇಪರಲ್ಲಿ ನೋಡಿದೆ. ಒಂದು, ಈ ಪ್ರಾಜೆಕ್ಟ್ ಬೇಕಾ ಅನ್ನೋದ್ರ ಬಗ್ಗೆ. ಎರಡನೇದು, ಆ ಜಾಗ ಅಲ್ಲಿ ಮಾಡಬೇಕಾ ಬೇರೆ ಕಡೆ ಮಾಡಬೇಕಂತ. ಮೂರನೇದು, ಯಾರೋ ಹೈದ್ರಾಬಾದ್ ಬೇಸ್ಡ್ ಕಾಂಟ್ರಾಕ್ಟ್. ಸೊ ಮೊದಲನೇದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಇದು ಪ್ರಾಜೆಕ್ಟ್ ಇದ್ದರೆ ರೈತರಿಗೆ ಒಳ್ಳೆಯದಾಗುತ್ತೆ. ಎರಡನೇದು, ಆ ಜಾಗ ನಾವು ಪಿಕ್ ಮಾಡಿಲ್ಲ, ಅವರು ಡಿಪಾರ್ಟ್ಮೆಂಟ್ ಅವರು ಪಿಕ್ ಮಾಡಿ 3 ಜಾಗದಲ್ಲಿ ಈ ಜಾಗ ಸೂಕ್ತ ಇದೆ ಅಂತ ಹೇಳಿದ್ದಾರೆ. ಮತ್ತು ಸ್ಥಳೀಯವಾಗಿ ಊರಿನವರೆಲ್ಲರೂ DC ಅವರಿಗೆ ಮನವಿ ಕೊಟ್ಟಿದ್ದಾರೆ, ಲೆಟ್ರ್ ಕೊಟ್ಟಿದ್ದಾರೆ, ಇದು ಮಾಡಿಸಿ ಇಲ್ಲಿ ಅಂತ. ಮೂರನೇದು, ನಾವು ಕಾಂಟ್ರಾಕ್ಟ್ರು ಅವ್ರಿಗೆ ನಿಮಗೆ ಗೊತ್ತಿರೋಂಥದ್ದು, ಈ ಪ್ರೊಕ್ಯೂರ್ಮೆಂಟಲ್ಲಿ ಹಾಕತ್ತೆ, ಯಾರಿಗೆ ಸಿಗುತ್ತೆ ಅವರು ನಾವು ಅವಾರ್ಡ್ ಆದಮೇಲೆ ನಾನು ಅವ್ರನ್ನ ಮೀಟ್ ಮಾಡಿರೋಂಥದ್ದು ಇರುತ್ತೆ. ಅದಕ್ಕೆ ಮುಂಚೆ ನಾವು ಯಾರು ಅಂತಲೂ ಗೊತ್ತಿರಲಿಲ್ಲ. ಈ ಪ್ರೊಕ್ಯೂರ್ಮೆಂಟಲ್ಲಿ ಮಾಡ್ಕೊಂಡಿರೋರು ಅದು ಇದು ಆಗಿದೆ. ಶೆಟ್ಟಳ್ಳಿವರೆಗೂ ಶೆಟ್ಟಳ್ಳಿ ಏನಾಗಿ ಮಾಡಬೇಕಂತ ಹೇಳಿ, ಅದು ಫಾರೆಸ್ಟ್ ಲ್ಯಾಂಡ್ ಇದೆ, ಅದಕ್ಕೆ ಬದಲು ಬೇರೆ ಲ್ಯಾಂಡ್ ಹುಡುಕ್ತಾ ಇದ್ದೀವಿ, ಐಡೆಂಟಿಫೈ ಮಾಡಿದ್ರೆ. ಸೊ ಈ ಥರದ್ದು ವ್ಯವಸ್ಥೆ ಮಾಡಿ, ಎಲ್ಲಿ ಈಗ ನೀರಾವರಿ ಜಾಗಕ್ಕೆ ಏನು ಬೇಕಾಗಲ್ಲ, ಇದು ಅಷ್ಟು ಇದು. ಈ ಪಂಪ್ ಸೆಟ್ಗಳೆಲ್ಲಿ ಹಾಕೊಂಡಿರ್ತಾರೆ, ನಿಮಗೆ ಗೊತ್ತು, ಚಿನ್ಕೂಳಿ ಭಾಗದಲ್ಲಿ ಹಾಕೊಂಡಿದ್ದಾರೆ. ಹೂ ಬೆಳೆಗಾರರು, ತರಕಾರಿ ಬೆಳೆಯೋರು ಮೇಲ್ಕೋಟೆ ಭಾಗದಲ್ಲಿ ಹಾಕೊಂಡಿರೋಂಥದ್ದು. G ಮಲ್ಲಿಗೆರೆಯಲ್ಲಿ ಹಾಕಿಸ್ತಾ ಇದ್ದೀವಿ. G ಮಲ್ಲಿಗೆ ಆ ಭಾಗದಲ್ಲೂ ಅಷ್ಟೇ ತರಕಾರಿ ಬೆಳೆಯೋದು. ಮಳೆ ಆಶ್ರಿತ ಪ್ರದೇಶಗಳಿಗೆ ನಾವು ಮಾಡಿಸಿದ್ರೆ ಒಳ್ಳೆಯದು ಅನ್ನೋದಕ್ಕೋಸ್ಕರ ಈ ಕಾರ್ಯಕ್ರಮನ ಸರ್ಕಾರದಿಂದನೇ ರೂಪಿಸಿರುವಂಥದ್ದು. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿ ಮಾಡ್ತಾ ಇರೋದು ಪ್ರಾಜೆಕ್ಟ್. ಅದಕ್ಕೆ ಪ್ರಪೋಸಲ್ ಹೋಗಿ ಅಲ್ಲಿ KPTCL ಒಂದು ಸಬ್ಸ್ಟೇಷನನ್ನು ಆಗೋಕ್ಕೆ ಆಗಲೇ ದುಡ್ಡನ್ನು ಮಂಜೂರು ಮಾಡಿದ್ದಾರೆ. ಅದ್ರ ಜೊತೆಗೆ DC ಅವ್ರನ್ನೂ ಮಂಜೂರು ಮಾಡಿದ್ದಾರೆ. ಅಲ್ಲೂ ಸಬ್ಸ್ಟೇಷನ್ ಏನಾಗಬೇಕು ಅದನ್ನು ಮಾಡೋಕ್ಕೆ ಎಲ್ಲ ವ್ಯವಸ್ಥೆಗಳು ಮಾಡಿದ್ವಿ. ಅದ್ರ ಲೆಟ್ರ್, ಅಪ್ರೂವಲ್ ಲೆಟ್ರ್ಗಳು, ಪ್ರಪೋಸಲ್ ಲೆಟ್ರ್ಗಳು ಎಲ್ಲ ಇದೆ. ಬೇಕಾದರೆ ನಮಗೆ ತಿಳಿಸಿ. ತನಕ ಅವ್ರು ಹೇಳೋ ತನಕ ಅವ್ರು ಯಾವ ಜಾತಿ ಅಂತ ನನಗೆ ಅವ್ರು ಅಲ್ಲಿ ಹೇಳಿದ್ರು ಅಲ್ಲಿ ತನಕ ಅವ್ರು ಯಾವ ಜಾತಿಗೆ ಸೇರಿದವರು,
ಮತ್ತು ಆ ರೀತಿ ನೋಡಬೇಕು ಅನ್ನೋದು ನಮ್ಗೆ ಯಾವತ್ತೂ ಇರಲಿಲ್ಲ. ಹಿಂದಿನ ದಿನ ಈಗ ಸ್ವಲ್ಪ ದಿನದಲ್ಲಿ ಅವ್ರ ಪಂಚಾಯಿತಿಯಲ್ಲೇ ನಮಗೊಂದು ಬೇರೆ ಕಾರ್ಯಕ್ರಮ ರೂಪಿಸಿದಾಗ ಅವ್ರುಗಳೇ ನಿಂತ್ಕೊಂಡು ಮಾಡಿಕೊಟ್ಟಿರೋಂಥದ್ದು. ಅದು ಯಾವುದೇ ಥರದ ಅದು ತಪ್ಪು, ನಾವು ಅದನ್ನು ಬಿಂಬಿಸ್ಲೂಬಾರ್ದು, ಅದನ್ನು ಮಾತಾಡಲೂಬಾರ್ದು.